ಅಮ್ಮ ಅಯ್ಯೋ ಸತ್ತೆ ಅಮ್ಮ ಅಯ್ಯೋ ಅಯ್ಯೋ ಏನಾಯ್ತು? ಯಾಕೆ ಏನಾಯ್ತು? ನಾಳೆ ಬೆಳಗ್ಗೆ ನಾನು ಹಾಸ್ಟೆಲ್ಗೆ ಹೋದ್ರೆ ನಿಜ ಗೊತ್ತಾಗ್ಲೇಬೇಕಲ್ವಾ? ಅವಾಗ ಎಲ್ರಿಗೂ ಬೇಜಾರು ಹಾಗೆ ಆಗುತ್ತೆ. ಅದ್ರ ಬದಲು ಈಗ್ಲೇ ಹೋಗಿ ನಿಜ ಹೇಳಿ. ಏನೋ ನಾಳೆನೆ ಹಾಸ್ಟೆಲ್ಗೆ ಹೋಗ್ಬೇಕಾ? ಹೌದು, ನಾಳೆ ನಾನು ಬೆಳಿಗ್ಗೆನೆ ಹಾಸ್ಟೆಲ್ಗೆ ಹೋಗ್ತಿದ್ದೀನಿ. ಇರೋ ವಿಷಯನ ಕ್ಲಿಯರ್ ಆಗಿ ನಿಮ್ಮ ಮನೆಯವ್ರ ಮುಂದೆ ಹೇಳ್ಬಿಡಿ. ನಾಳೆ ಎಲ್ರಿಗೂ ತೊಂದರೆ ಆಗೋದು ಬೇಡ. ಆದ್ರೂ ಇವಾಗ ಹೇಳೋದು ಬೇಡ, ಯಾಕಂದ್ರೆ ನಮ್ಮ ಅಣ್ಣ. ನಂಗೆ ನಿಮ್ ಎಕ್ಸ್ಪ್ಲನೇಷನ್ಸ್ ಬೇಡ. ನಿಮಗ್ ಹೇಳಕ್ ಆಗತ್ತೋ ಇಲ್ವೋ? ಹೇಳ್ತೀನಿ, ಹೋಗಿ. ಅಲ್ಲ ಇವಾಗ ಬೇಡ ಅಂತ ಅನ್ಸ್ತದೆ. ಅಲ್ಲ ಕತ್ಲು ಬೇರೆ. ಅಯ್ಯೋ, ನಿಜ ಹೇಳಕ್ ಕತ್ಲಾದ್ರೇನು ಬೆಳ್ಕಿದ್ರೇನು? ಇನ್ಫ್ಯಾಕ್ಟ್ ಇವಾಗ ಅವ್ರಿಗೆ ಸತ್ಯ ಗೊತ್ತಿಲ್ಲದೆ ಕತ್ಲಲ್ಲಿ ಗೊತ್ತಾದ್ಮೇಲೆ ಬೆಳ್ಕಕ್ ಬರ್ತಾರೆ. ಅದು ಹಂಗಲ್ಲ, ನಮ್ಮ ಮನೇಲಿ ಎಲ್ಲರೂ ಹೀಗೆ. ಯಾಕಂದ್ರೆ ಬೆಳಗ್ಗೆ ಎದ್ದು ಬೇಗ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಬೇಗ ಮಲ್ಕೊಂಡ್ಬಿಡ್ತಾರೆ. ನಾಳೆ ಹೇಳ್ತೀನಿ. ನಿಮ್ ಮನೇಲಿ ಮಲ್ಗಕ್ಕೂ ಮುಂಚೆ ಊಟ ಗೀಟ ಏನು ಮಾಡಲ್ವಾ? ಮಾಡ್ತಾರೆ ಮಾಡ್ತಾರೆ. ನಮ್ಮನೇಲಿ ರಾತ್ರಿ ಊಟ ಸಂಜೆ 5 ಗಂಟೆಗೆ, ಬೆಳಗಿನ ತಿಂಡಿ ಬೆಳಗಿನ ಜಾವ 5 ಗಂಟೆಗೆ. ನಮ್ಮನೇಲಿ ಟೈಮ್ಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಅದಕ್ಕೆ ಟೈಮ್ನ ಕರೆಕ್ಟಾಗಿ ಫಾಲೋ ಮಾಡ್ತಾರೆ. ಈ ಟೈಮಲ್ಲಿ ಮಲಗೋದಕ್ಕೆ ರೆಡಿ ಆಗ್ತಿರ್ತಾರೆ. ಸುಮ್ಮನೆ ಈ ಟೈಮಲ್ಲಿ ಡಿಸ್ಟರ್ಬ್ ಬೇಡ ಅಂತ. ನೀವೇನು ಹೇಳ್ತೀರಾ? ಸುಳ್ಳು. ನಿಮ್ನ ಹೀಗೆ ಸುಮ್ಮನೆ ಬಿಟ್ರೆ ನೀವು ವಿಷಯ ಎಳಿತಾನೆ ಇರ್ತೀರಾ. ನಿಮ್ ಮನೆಯವ್ರಿಗೆ ಹೇಗೆ ಹೇಳ್ಬೇಕು ಅಂತ ನಂಗೆ ಗೊತ್ತು. ನಾನೇ ಹೇಳ್ತೀನಿ. ಮೇಡಮ್, 1 ನಿಮಿಷ ನನ್ನ ಮಾತು. ಇಲ್ಲ, ನಾನು ಈಗಲೇ ಹೇಳ್ತೀನಿ. ಅಣ್ಣ ಅದಕ್ಕೆ ತುಂಬಾ ಒಳ್ಳೆಯವ್ರಣ್ಣ. ನಮ್ಮ ಮನೆ ನೋಡಿ ಏನನ್ಸಿರುತ್ತೋ ಏನೋ. ಇನ್ನೇನೋ ಅನ್ಸುತ್ತೆ, ಬಂಡೆ ಮೇಲಿರೋ ಬೂದಿ ತರ ಅನ್ಸುತ್ತೆ. ನೀನೇನಣ್ಣ ಹೊರ್ಗಿನವ್ರಿಗಿನ ಇವನೇ ನಮ್ಮ ಮನೆ ಬಗ್ಗೆ ಕೆಟ್ಟದಾಗ ಮಾತಾಡ್ತಾನೆ. ಕೊಡ್ಲಿ ಕಾವು ಕುಲಕ್ಕೆ ಮೃತ್ಯು ಅಂತಾರಲ್ಲ ಹಾಗೆ. ಸರಿಯಾಗಿ ಹೇಳ್ದೆ ಅಣ್ಣ. ಬೇಡ ಮಹಿ, ಕೋಪ ಅಂದ್ರೆ ಅಷ್ಟೇ ನೋಡೀಗ. ಏನ್ ಮಾಡ್ತೀಯ? ಸುಮ್ನಿರ್ರ. ಮತ್ತಿನ್ನೇನೋ ಕಂಟಿ, ಮನೆಗೆ ಹೊಸ್ದಾಗಿ ಬಂದಿರೋರ್ ಮುಂದೆ ನಮ್ಮ ಮರ್ಯಾದೆ ನಾವು ಕೊಡಕ್ಕಾಗತ್ತಾ? ಅಲ್ಲ ಅಣ್ಣ, ಈಗ ಈ ಮನೆ ಬಗ್ಗೆ ಯೋಚನೆ ಮಾಡಿ ಏನಣ್ಣ ಪ್ರಯೋಜನ? ಸೆರೆಮನೆ ನರಮನೆನಾಗತ್ತೆ. ಪ್ರಯತ್ನ ಪಟ್ರೆ ಎಲ್ಲ ಆಗುತ್ತೆ. ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಮುಚ್ಚಯ್ಯ ಬಾಯಿ. ಆಚೆ ಮಾಡಿರೋ ಒಂಥರ ಸಾಕಾಗಿಲ್ವಾ? ಒಳಗೆ ಯಾಕೆ ಬಂದೆ ನೀನು? ಮೈ ಡಿಯರ್ ಥರ್ಡ್ ಸನ್, ದಿಸ್ ಈಸ್ ಮೈ ಹೌಸ್. ಮನೆಗೆ ಸೊಸೆ ಕಮ್ಸ್. ನಟರಾಜ ಫುಲ್ ಹ್ಯಾಪಿ. ಇದೇ ಖುಷಿಲಿ ಇನ್ನೊಂದು 2 ಪೆಗ್ ಹಾಕ್ಲಾ? ಸುಮ್ನೆ ಹೋಗಿ ಜಗಲಿ ಕಟ್ಟೆ ಮೇಲೆ ಬಿತ್ಕೋತ್ಯಾ? ಇನ್ನೊಂದು ಸಾಯಿಸ್ಬಿಡ್ತೀನಿ ನಿನ್ನ. ಆಯ ಅದೇನು ಮಕ್ಕಳು ಏನೋ, ಒಬ್ಬ ತಲೆ ಮೇಲೆ ಕಲ್ಲಿತ್ತಾಕ್ತೀನಿ ಅಂತಾನೆ, ಇವನ್ ಸಾಯ್ಸಕ್ ಬರ್ತಾನೆ. ದಿಸ್ ಆಲ್ ಮೈ ಸನ್ಸ್. ಆಗದು ಎಂದು ಕೈ ಕಟ್ಟಿ ಕುಳಿತಾರೆ ಸಾಗದು ಕೆಲಸವು ಮುಂದೆ, ಆಗದು ಕೆಲಸವು ಮುಂದೆ. ಅಣ್ಣ, ಆ ವಯ್ಯ ಆಡಾಡ್ದಂಗೆ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಏನೂ ಆಗಲ್ಲ. ಪ್ರಯತ್ನ ಪಟ್ರೇನೆ ಎಲ್ಲ ಆಗೋದು. ಫಸ್ಟ್ ಏನ್ ಮಾಡ್ಬೇಕು ನೀನ್ ಅದನ್ನ ಹೇಳು. ಅಣ್ಣ 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 ಅಣ್ಣ, ಈ ಮನೆಗೆಲ್ಲ ಫುಲ್ ಕಲರ್ ಆಗಿ ಪೇಂಟ್ ಮಾಡೋಣ. ಮಾಡು ಪೇಂಟ್ ಮಾಡು. ಆಮೇಲೆ ಕಾತ್ಯಾಯನಿ ಚಿದಂಬರ ಬಂದು ಅದಕ್ಕೆ ಜಗಳ ಆಡಿ ನಮ್ ಇಡೀ ಬಂಡವಾಳ ಬಯಲ್ ಮಾಡ್ತಾರೆ. ಹೌದಲ್ವಾ? ನೀವೇನ್ ಹೇಳಿದ್ರು ನಾನು ಒಪ್ಪಲ್ಲ. ನಾನು ಈಗ ಹೋಗಿ ಹೇಳ್ತೀನಿ ಅಷ್ಟೇ. ಅಯ್ಯೋ, ಸಾರಿ ಸಾರಿ ಸಾರಿ. ಅಲ್ಲ ಇವಾಗ ಹೇಳೋದು ಬೇಡ, ನಾಳೆ ನಾನೇ ಹೇಳ್ತೀನಿ. ಅಷ್ಟಕ್ಕೂ ಮುಚ್ಚಿಡೋದಕ್ಕೆ ಏನ್ರಿ ಇದೆ? ಮೈ, ಒಂದ್ ಕೆಲ್ಸ ಮಾಡು, ಪೆನ್ನು ಪೇಪರ್ ತಗೊಂಬಾ. ಏನೇನ್ ಮಾಡ್ಬೇಕು ಅಂತ ನಾನು ಲಿಸ್ಟ್ ಮಾಡ್ತೀನಿ. ಸರಿ. ಅದಕ್ಕೂ ಮುಂಚೆ ನಮ್ ಮನೆಗ್ ಬಂದಿರೋ ಮಹಾಲಕ್ಷ್ಮಿ ಖುಷಿ ಆಗೋತರ. ಹೌದಲ್ವಾ ಅಣ್ಣ? ನಿನ್ಗೂ ತಲೆ ಇದೆ ಅಂತ ಒಪ್ಕೋತೀನಿ. ಈ ಐಡಿಯಾ ನನ್ನ ತಲೆಗೆ ಹೊಳಿಲಿಲ್ವಲ್ಲ. ಹಾ, ಒಂದ್ ಒಳ್ಳೆ ಕುಕ್ಕರ್ ಕೊಟ್ರೆ ಹೆಂಗಿರುತ್ತೆ? ಅಣ್ಣ, ನೀನ್ ಅಡ್ಗೆ ಮನೆ ಬಿಟ್ಟು ಆಚೆ ಬರೋಣ, ಯಾವಾಗ್ಲೂ ಕುಕ್ಕರು, ಸೌಟು, ಪ್ಲೇಟು. ಅಯ್ಯೋ, ಕುಕ್ಕರ್ ಕೊಟ್ರೆ ತಲೆ ಮೇಲೆ ಕುಕ್ತಾರ ಅಷ್ಟೇ. ಆಮೇಲೆ
ಯಾವ್ದೋ ಲಾಟ್ರಿ ಕೊಡೋ ಬಂಪರ್ ಬಹುಮಾನ ಇದ್ದಂಗ ಐತೆ. ಹ್ಮ್ ಅಣ್ಣ ನೀನ್ ಫಸ್ಟ್ ಅಡ್ಗೆ ಮನೆಯಿಂದ ಆಚೆ ಬಂದು. ಹಾ ಸರಿ ಕಣ್ರಪ್ಪ, ಅದೇನೋ ನೀವೇ ಹೇಳಿ. ನೋಡಿ, ನಮ್ಮ ಅಪ್ಪ ಮತ್ತೆ ರೌಡಿಗಳಿಂದ ತಪ್ಪಿಸ್ಕೊಳಕ್ಕೆ ನೀವ್ ನಂಗೆ ಹೆಲ್ಪ್ ಮಾಡಕ್ ಬಂದ್ರಿ. ನನ್ಗೂ ನಿಮ್ಗೂ ಏನೂ ಸಂಬಂಧ ಇಲ್ಲ. ಇನ್ ಮದ್ವೆ ಹೇಳಿ ಅವ್ರಿಗೆ. ಹೇಳ್ತೀನಿ. ನೀವ್ ಇದೇ ತರ ನನ್ನ ತಡಿತೀರ, ನಾನ್ ಕಿರ್ಚ್ಬಿಡ್ತೀನಿ ಅಷ್ಟೇ. ಗಡಿಯಾರ ಕೊಡ್ಸಿದ್ರೆ ಅಣ್ಣ, ಕೈಯಲ್ಲಿ ಮೊಬೈಲ್ ಇರ್ಬೇಕಾರೆ ಗೋಡೆ ಮೇಲಿರೋ ಗಡಿಯಾರನ್ನ ಯಾರು ನೋಡ್ತಾರೆ? ವಾಚ್ ಕೊಡ್ಸೋಣ. ಅದೇ ಕೊಡ್ಸ್ಬಿಡೋಣ ಬಿಡು. ಸರಿ. ಹೇ ಇಲ್ಲಿ ಕೇಳ್ರು, ವಾಚ್ಗಿಂತ ಮುದ್ದಾಗಿರೋ ಬಳೆ ಕೊಟ್ರೆ ಹೇಗಿರುತ್ತೆ? ಅಣ್ಣ ಈ ಐಡಿಯಾ ಸಖತ್ತಾಗಿದೆ. ಹಾಗಾದ್ರೆ ನಾಳೆ ಹೋಗಿ ತಗೊಂಡ್ಬಿಡೋಣ. ಅಯ್ಯೋ ಸತ್ತೆ ಅಪ್ಪ, ಅಯ್ಯೋ ಅಯ್ಯೋ ಏನಾಯ್ತು? ಯಾಕೋ ಏನಾಯ್ತು? ಯಾಕೋ? ನಾನೇ ಕಣ ಗೊತ್ತಿಲ್ಲದೆ ಕಾಲಿಟ್ಬಿಟ್ಟೆ, ನೋಡಿಲ್ಲ, ಸಾರಿ. ನೀನ್ ಯಾಕಣ ಇಲ್ಲಕ್ ಬರಕ್ ಹರಿ ಇಲ್ಲೇನು ಮಾಡ್ತಿದ್ಯಾ? ಮಲ್ಗಕ್ ಬಂದೆ ಅಣ್ಣ, ಒಂಚೂರು ಆ ಕಡೆ ಸಕ್ಕೊಳ್ಳಿ. ಏಯ್ ನೀನ್ ಇಷ್ಟ ದಿನ ಇಲ್ಲೇ ತಾನೇ ಮಲ್ಗ್ತಿದ್ದು. ಏಯ್ ನೀನ್ ಯಾಕೋ ಇಲ್ಲಿ ಮಲಗ್ಬೇಕು? ಒಳಗ್ ಮಲ್ಗತ್ತಾನೆ. ಮಂಗಂಗ್ ಸ್ನಾನ ಮಾಡಿಸಿ ಮಂಟಪದಲ್ಲಿ ಕೂರ್ಸಿದ್ರೆ ಮರ ಹಾರ ನಿಲ್ಸುತ್ತಾ ಅಣ್ಣ? ಲೇ, ಒಳಗ್ ಮಲ್ಕೊಂಡ್ರು ನೆಲದ ಮೇಲೆ, ಇಲ್ಲಿ ಮಲ್ಕೊಂಡ್ರು ನೆಲದ ಮೇಲೆ, ಎಲ್ಲಿ ಮಲ್ಕೊಂಡ್ರೇನು? ಏಯ್ ಯಾಕೋ ನೆಲದ ಮೇಲೆ ಮಲಗ್ತೀಯಾ? ಅಲ್ವೋ, ಇವತ್ತು ನೀನ್ ಒಳಗಡೆ ಮಲಗೋದ್ ಬಿಟ್ಟು ಇಲ್ಲಿಗೇನಕ್ಕೋ ಬಂದೆ? ಅಷ್ಟೆಲ್ಲ ಡೆಕೋರೇಟ್ ಮಾಡಿದೀವಿ, ಹಾಳಾಗುತ್ತೆ ಅಂತ ಕೆಳಗ ನೀನು. ಚಿಕ್ಕ ಅವಾಗ್ಲೇ ಹೇಳಿದ್ನಲ್ಲಣ್ಣ, ಅವ್ರ ಮನೆಯವರೆಲ್ಲ ಬೇಜಾರಾಗಿದ್ದಾರೆ ಅಂತ, ಅದಕ್ಕೆ ಇವ್ರು ಅಪ್ಸೆಟ್ ಆಗಿದ್ದಾರೆ. ಅಲ್ಲ ಅಣ್ಣ, ಅದಕ್ಕೆ ನಾವು ಒಬ್ರೇ ಬಿಟ್ಟು ಬಂದು ಅವ್ರಿಗೆ ಭಯ ಆಗಲ್ವಾ? ಇವತ್ತು ಅವ್ರು ನಿದ್ದೆನೆ ಮಾಡಲ್ಲ ಬಿಡ. ಇಡೀ ರಾತ್ರಿ ನಾನು ಫೈಟಿಂಗ್ ಮಾಡಿದ್ದು, ಚೇಸಿಂಗ್ ಮಾಡಿದ್ದು ಎಲ್ಲನೂ ನೆನ್ಸ್ಕೊತಾ ಇರ್ತಾರೆ. ನಿಂದು ಯಾವುದು ಅರ್ಥನೇ ಆಗಲ್ಲ ಕಣೋ ನಮ್ಗೆ. ಅಲ್ಲ ಅಣ್ಣ, ಸ್ವಲ್ಪ ದಿನ ಮುಂಚೆ ಅಲ್ವಾ ನೀನ್ ಅದ್ಗೇನ್ ಮೀಟ್ ಮಾಡಿದ್ದು? ಅಷ್ಟು ಬೇಗ ಲವ್ ಆಗಿ ಮದ್ವೆ ಹೇಗಣ ಸಾಧ್ಯ? ಹೇಯ್, ಹೇಳ್ದೆ ಕೇಳ್ದೆ ಮದ್ವೆ ಮಾಡ್ಕೊಂಡ್ ಬಂದಿದ್ದಾನೆ. ಜಾಸ್ತಿ ಕ್ವಶನ್ ಕೇಳಬಾರ್ದು, ಸುಮ್ನಿರ್ಬೇಕು. ಏಯ್, ಏನ ಆಡ್ಕೋತಿದ್ಯಾ? ಹರಿ, ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನೋ ಮಾಡೋದು. ಜೀವನದಲ್ಲಿ ನಿರ್ಧಾರಗಳನ್ನ ಸ್ವಲ್ಪ ಯೋಚನೆ ಮಾಡಿ ತಗೋಬೇಕು ಕಣೋ. ನನಗೇನಣ್ಣ ಆಗುತ್ತೆ, ನನ್ನ ಬಗ್ಗೆ ಗೊತ್ತಲ್ವಾ? ಗೊತ್ತು. ಹಾವು ಉತ್ತ ಸೇರಿದ್ಮೇಲೆ ಬೆತ್ತ ತರೋಣ. ಅಣ್ಣ ನೋಡು, ಓವರ್ ಆಗ್ತಿದ್ದೆ ನೀವು. ಆಯ್ತಾಯ್ತಾಯ್ತು, ಸುಮ್ಮನಿರು. ಅಣ್ಣ, ನಿನ್ ಲವ್ ಸ್ಟೋರಿ ಹೇಳಣ್ಣ, ಕೇಳ್ಬೇಕು ಅನ್ನಿಸ್ತಿದೆ. ಅದೇನೋ ಕೇಳ್ತೀಯ, ಮಲ್ಕೊಳ್ಳೋ. ಇದ್ರೆ ತಾನೆ ಹೇಳಕ್ಕೆ. ಅಣ್ಣ, ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ. ಏನೋ ಏಕಂಟಿ ಸುಮ್ದಿರ. ಅಯ್ಯೋ ಅಣ್ಣ, ಅದ್ ಬಿಡು, ನೀನ್ ಹೇಳಣ್ಣ. ನಿಮಗ್ ಗೊತ್ತಿಲ್ಲದೆ ಇರೋದೇನೋ, ಅವಳಿಗೆ ಆ ಹುಡುಗ ಇಷ್ಟ ಇರ್ಲಿಲ್ಲ. ನಮಗೂ ಯಾರಿಗೂ ಅವನು ಇಷ್ಟ ಆಗ್ಲಿಲ್ಲ. ಹಾ, ಅದೇ ವಿಷಯಕ್ಕೆ ಸ್ವಲ್ಪ ನನ್ನ ಹತ್ರ ಮಾತಾಡ್ತಾ ಲವ್ ಆಗೋಯ್ತು. ನಿನಗ? ಚಚೆ, ನನಗೆಲ್ಲ ಕಣ, ಅವ್ರಿಗೆ. ನಿಜನಾ? ಯಾಕೆ, ಸಾಕ್ಷಿ ಯಾರನ್ನಾದ್ರೂ ಕರ್ಕೊಂಬಂದು ಹೇಳಿಸ್ಬೇಕಾ? ಅಯ್ಯೋ ಅಣ್ಣ, ನಿನ್ ಮುಂದೆ ಕೇಳೋಣ. ನಾನು ಜಸ್ಟ್ ಫ್ರೆಂಡಾಗಿ ಸಪೋರ್ಟ್ ಮಾಡಿದ್ದಷ್ಟೇ. ಅವ್ರು ಇಂಪ್ರೆಸ್ ಆಗಿ ಪ್ರಪೋಸ್ ಮಾಡ್ಬಿಟ್ರು. ಸೂಪರ್ ಅಣ್ಣ. ನಾನು ಡ್ರೈವರ್ ಅಂತ ಎಷ್ಟು ಹೇಳಿದ್ರು ಅವ್ರು ಕೇಳಲೇ ಇಲ್ಲ. ನಾನೇ ಬೇಕು ಅಂತ ಒಂದೇ ಹಠ. ಹೇಗಾದ್ರೂ ಇರ್ಲಿ, ನಿಮ್ಮ ಮನೆಗೆ ಕರ್ಕೊಂಡು ಹೋಗು ಅಂತ ಕಾಲಿಗೆಲ್ಲ ಬಿದ್ಬಿಟ್ರು. ನಿನ್ನ ನಮ್ಮ ಮನ್ಸಲ್ಲಿ ಇಟ್ಕೊಂಡು ಇನ್ನೊಬ್ಬನ ಜೊತೆ ಹೇಗ್ ಮದುವೆ ಆಗ್ಲಿ ಅಂದ್ಬಿಟ್ರು. ಆಗ ನನ್ನ ಮನ್ಸು ಸ್ವಲ್ಪ ಚುರುಕನ್ಬಿಡ್ತು. ಹೌದಾ ಅಣ್ಣ? ಹೂಮಯ್ಯೆ, ಒಂದು ಹುಡುಗಿ ನಮ್ಮನ್ನ ನಂಬ್ಕೊಂಡಿರ್ಬೇಕಾದ್ರೆ ಮನ್ಸನ್ನ ಕಲ್ ಮಾಡ್ಕೊಂಡು ಹೆಂಗ್ ಬಿಟ್ಟಿರಕ್ ಸಾಧ್ಯ ಹೇಳು? ಆಗಲ್ಲ, ಕಷ್ಟ, ತುಂಬಾ ಕಷ್ಟ. ಆಮೇಲೆ ನನ್ನ ಫ್ರೆಂಡ್ ಹೇಳಿ ಒಂದು ಜೀಪ್ ತರಿಸ್ದೆ. ಅದೇ ಟೈಮ್ಗೆ ಚೇಸಿಂಗು, ಡ್ರಿಫ್ಟಿಂಗು, ಎಂತೆಂಥ ಜಾಗಗಳಲ್ಲಿ ಕಾರ್ ಓಡಿಸಿದೀನಿ ಗೊತ್ತಾ?
ರೇಸಲ್ಲೂ ಆ ರೇಂಜ್ ಓಡಿಸಿರಲ್ಲ, ಹಂಗೆ ಓಡಿಸಿದಿರಿ. ಹಾಗೆ ಟಕ ಟಕ ಅಂತ ಮದುವೆ ಆಗೋಯ್ತು. ಕೇಳಿಸ್ಕೊಳಪ್ಪ ಮೈ, ಟಕ ಟಕ್ ಟಕ ಟಕ್ ಅಂತ ಮದುವೆ ಆಗೋಯ್ತಂತೆ. ಅದಾದ್ಮೇಲೆನಾ ಈ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು? ಹಾಣ ಅದು ಅವಾಗ್ಲೇ ನನ್ನನ್ನ 4 ಕಡೆಯಿಂದ ಲಾಕ್ ಮಾಡ್ಕೊಂಡ್ಬಿಟ್ರು. ನಾನು ಎಷ್ಟು ಜನಕ್ಕೆ ಅಂತ ಬೆಂಡೆತ್ಲಿ ಸುಸ್ತಾಗಿ ಪೊಲೀಸ್ ಸ್ಟೇಷನ್ಗೆ ಹೋದೆ. ಅಲ್ಲೂ ಅಷ್ಟೇ ಅಣ್ಣ, ಅವರಪ್ಪ ಕೈ ಹಿಡಿದು ಎಷ್ಟೇ ಕರೆದ್ರು ಇವರು ನಾನು ನಿನ್ ಬಿಟ್ಟು ಹೋಗೋದೇ ಇಲ್ಲ ಅಂತಂದ್ರು. ಅಲ್ಲೂ ನಾನು ಹೇಳಿದೆ ಅಣ್ಣ, ನಿಮ್ಮ ಮನೆಯವರು ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ, ನಾನು ನೆನ್ನೆ ಮೊನ್ನೆ ಬಂದವನು ಅಂತ. ಅದಕ್ಕೆ ಅವ್ರು ಏನು ಹೇಳಿದ್ರು ಗೊತ್ತಾ, ವ್ಯಕ್ತಿ ಯಾವಾಗಿಂದ ಪರಿಚಯ ಅನ್ನೋದು ಮುಖ್ಯ ಅಲ್ಲ, ನಮ್ಮನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ಮುಖ್ಯ ಅಂದ್ರು. ಮೈ, ಇದೆಲ್ಲ ನಿಂಗೆ ನಿಜ ಅನ್ಸತ್ತಾ? ಇನ್ನೇನೋ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತನಾ? ಅಣ್ಣ ನೀನ್ ಸುಮ್ನಿರಣ, ಕೇಳಕ್ ಸಕ್ಕದಾಗಿದೆ. ಒಳ್ಳೆ ಕತೆ ಹೇಳೋಣ. ಏನ ಕತೆನಾ? ಏಯ್ ನಿಜ ಕಣೋ ಇದು. ಅಲ್ಲ ಅಣ್ಣ, ಕತೆ ಅಂದ್ರೆ ನಿನ್ ಲವ್ ಸ್ಟೋರಿ ಸಕ್ಕದಾಗಿದೆ, ನೀನ್ ಹೇಳೋಣ. ಹರಿ, ಅವ್ರ ಮನೆ ಕಡೆಯವ್ರು ತುಂಬಾ ದುಡ್ಡಿರೋರಂತೆ. ನಿಮ್ ಕಾರ್ ಓನರ್ ಬಂದಿದ್ರಲ್ಲ, ಅವ್ರು ಹೇಳ್ತಾ ಇದ್ರು. ಸಿಕ್ಕಾಪಟ್ಟೆ ಅಣ್ಣ, ತುಂಬಾ ದೊಡ್ಡ ಬಿಸ್ನೆಸ್ ಅಣ್ಣ ಅವ್ರದ್ದು. ಅದೇನೋ ಇಂಪೋರ್ಟ್ ಅಂತೆ, ಎಕ್ಸ್ಪೋರ್ಟ್ ಅಂತೆ. ಲೋ, ಅಷ್ಟು ದೊಡ್ಡ ಜನನ ಎದುರಿಸಿ ಹುಡುಗಿನ ಕರ್ಕೊಂಡ್ ಬಂದಿದ್ಯಾ? ಅವ್ರು ನಾಳೆ ನಿನಗೇನು ಪ್ರಾಬ್ಲಮ್ ಮಾಡಲ್ಲ ಅಲ್ವಾ? ಕೊಟ್ಟಿನ ಗೂಸ. ಅವರು ಹಾಸ್ಪಿಟ್ಲಿಂದ ಬರೋಕ್ಕೆ 3 ವಾರ ಬೇಕು. ಒಂದ್ ವೇಳೆ ಎದ್ ಬಂದ್ರು ರಿಕವರ್ ಆಗಕ್ಕೆ ಜೀವನ ಪೂರ್ತಿ ಬೇಕಾಗತ್ತೆ. ಅಯ್ಯೋ, ಹಂಗೆಲ್ಲ ಹುಡ್ದ್ಯಾ? ಏನಣ್ಣ ನೀನು, ಕೋಪ ಬಂದ್ರೆ ಕಂಟಿ ಹಣ್ಣನೇ ಬಿಡಲ್ಲ, ಹಾಕೊಂಡು ಡಮ್ಕಿಡವ ಅಂತ ಡೋಲ್ ಬರ್ಸ್ದಂಗ್ ಬರ್ಸ್ಬಿಡ್ತಾನೆ. ಇನ್ನು ಅವ್ರನ್ನೆಲ್ಲ ಬಿಟ್ಟು ಎಸ್ ಎಸ್. ಏಯ್, ನೀನೇನೋ ನೋಡಿರೋದು ಸೈಲೆನ್ಸರ್ ಬಾಕ್ಸಂಗೆ ಬೊಕ್ಸಿ ಬಾರ್ಸಿಲ್ವಾ ಅವನ್ಗೆ? ಭಾರಿ ಬಾರಿಸಿದ್ಯಾ, ನಾನು ನೋಡಿದ್ದೀನಿ. ಏಯ್, ಮೂಳೆ ಎಣ್ಸ್ಕೊಳಂಗ್ ಕೊಟ್ಟಿದ್ದೆ, ಮರ್ತೋಯ್ತಾ? ಸುಮ್ಮನಿರು. ಅವ್ರೇನಾದ್ರು ನೋಡಿದ್ರೆ ನಮ್ಮ ಮರ್ಯಾದೆನ ಹೋಗುತ್ತೆ ಕಣ್ರು. ನಿಮ್ಮೈ ಕತೆ ಕೇಳಿ ಸಾಕು, ಸುಮ್ಮನೆ ಬಿದ್ಕೋ. ಸರಿ, ಗುಡ್ ನೈಟ್. ಸರಿ ಅಣ್ಣ, ನನಗೂ ಸುಸ್ತಾಗಿದೆ, ನಾನು ರೆಸ್ಟ್ ಮಾಡ್ತೀನಿ.